ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಈಗ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಾರೆ. 2019ರಲ್ಲಿ ಲೋಕಸಭೆ ಚುನಾವಣೆ ನಡೆದಿತ್ತು. ಈಗ 5 ವರ್ಷದ ನಂತರ ಮತ್ತೆ ಈ ದೇಶ ಯಾವ ಪಕ್ಷದ ಕೈಗೆ ಹೋಗಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನವನ್ನ ಮಾಡಬೇಕು. ಎರಡು 2004ರಿಂದ 2014ರವರೆಗೆ ಈ ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ಮನಮೋಹನ್ ಸಿಂಗ್ ರವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದರು. 2014ರಲ್ಲಿ ಈ ದೇಶದ ಜನ ಬದಲಾವಣೆಯನ್ನು ಬಯಸಿ ಭಾರತೀಯ ಜನತಾ ಪಕ್ಷಕ್ಕೆ, ಅಂದ್ರೆ NDA, ಬರೀ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿದ್ದಲ್ಲ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅವರಿಗೆ ಈ ದೇಶದ ಜನ ಅಧಿಕಾರವನ್ನ ಕೊಟ್ಟರು. ಇದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳನ್ನು ಪೂರೈಸಿದ್ದಾರೆ. ಮತ್ತೆ ನಿಮ್ಮ ಬಳಿ ಬಂದು ನಾವು ಈ ಸಾರಿ 400 ಸೀಟ್ಗಳನ್ನು ಗೆಲ್ತೇವೆ, ನಮಗೆ ಮತ್ತೆ ಅಧಿಕಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ವಿಚಾರ ಮಾಡಬೇಕು, ಈ ಬಾರಿನೂ ಕೂಡ ಮತ್ತೆ ಬಿಜೆಪಿಗೆ ಅಧಿಕಾರವನ್ನ ಕೊಡಬೇಕಾ ಬೇಡವಾ? ಕೊಡಬೇಕಾದ್ರೆ ಯಾಕೆ ಕೊಡಬೇಕು? ಕೊಡಬಾರದು ಅನ್ನೋದಾದ್ರೆ ಯಾಕೆ ಕೊಡಬಾರದು? ನರೇಂದ್ರ ಮೋದಿಯವರು ಈ 10 ವರ್ಷಗಳ ಅವಧಿನಲ್ಲಿ ದೇಶದ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರ? ನನ್ನ ಪ್ರಕಾರ ಈ 10 ವರ್ಷಗಳಲ್ಲಿ ಸುಳ್ಳು ಹೇಳೋದು ಬಿಟ್ರೆ ಅವರು ಕೊಟ್ಟ ಮಾತುಗಳನ್ನ ಇವತ್ತಿನವರೆಗೆ ನಡೆಸಿಲ್ಲ. ಬಡವರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಯುವಕರ ಸಮಸ್ಯೆಗಳಿರ್ಬೋದು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಲ್ಲ. ನೀವು ವಿಚಾರ ಮಾಡಿ ನೋಡಿ. ಏನ್ ಹೇಳಿದ್ರು 2014 ಇಸ್ವಿನಲ್ಲಿ, ಈ 24ರಲ್ಲಿ ಏನ್ ಮಾಡಿದ್ದಾರೆ, ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಕೂಲಂಕಷವಾಗಿ ತಾವು ಪರಿಶೀಲನೆ ಮಾಡಬೇಕು. ಓಲಿ ರಾಜ್ಯದ ಸಮಸ್ಯೆಗಳು ಒಂದಾದರೂ ಬಗೆಹರಿಸಿದಾರ?
ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕೊಡ್ತೇನೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಭಾರತ ದೇಶದ ಶ್ರೀಮಂತರುಗಳು ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಸ್ವಿಟ್ಜರ್ಲೆಂಡ್ನಲ್ಲಿ ಹಣ ತಗೊಬಂದು ಎಲ್ರಿಗೂ ಕೊಟ್ಬಿಡ್ತೀನಿ, 15 ಲಕ್ಷ ಕೊಟ್ಬಿಡ್ತೀನಿ. ಕೊಟ್ಟಿದ್ದಾರೇನ್ರಿ? ಕೊಟ್ಟಿಲ್ಲ. ಎಲ್ಲ ಪದಾರ್ಥಗಳ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಇಳಿಸ್ತೇನೆ. ಬಿಜೆಪಿಗೆ ಅಧಿಕಾರ ಕೊಟ್ರೆ ಅಚ್ಚೇ ದಿನ ಆಯೇಗ. ನಿಮ್ಗೆಲ್ರಿಗೂ ಒಳ್ಳೆ ದಿನ ಬಂದಿದೆಯಾ? ಬರಲಿಲ್ಲ. ಮತ್ತೆ ಈ ಸುಳ್ಳಲ್ವಾ? ನರೇಂದ್ರ ಮೋದಿಯವರು 15 ಲಕ್ಷ ಕೊಡ್ಲಿಲ್ಲ, ಅಚ್ಚೇ ದಿನ ಬರಲೇ ಇಲ್ಲ, ಒಳ್ಳೆ ದಿನಗಳು ಬರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.